ಇರ್ಲ ನಾ ಮ್ಯಾಗಿಂದ ಅಷ್ಟೇ ಹೇಳ್ತೀನಿ. ಹಾಂ ಮ್ಯಾಗಿಂದ ಅಷ್ಟೇ. ತಪಸ್ವಿ ಶಿವಯೋಗಿ ಮುರುಗೇಂದ್ರ ಪಾದಕ್ಕೆ ನಮಸ್ಕರಿಸುತ್ತಾ ಗ್ರಾಮದೇವರಾದ ಸಿದ್ದೇಶ್ವರ ಪಾದಕ್ಕೆ ನಮಸ್ಕರಿಸಿ, ಈ ವೇದಿಕೆ ಮೇಲೆ ಪೂಜ್ಯರು ಶಟ್ರಮಠ ಸ್ವಾಮಿಗಳಿಗೆ ಪಾದಕ್ಕೆ ನಮಸ್ಕರಿಸಿ, ಈ ವೇದಿಕೆ ಮೇಲೆ ಮಾಜಿ ಶಾಸಕರು ಡೊಂಗರ್ಗಾಂವ್ ಅಣ್ಣವರಲ್ಲಿ ನಮಸ್ಕರಿಸುತ್ತಾ, ವಿಜಯ್ ಹುದ್ದಾರ್ ಇವರು ಅಧ್ಯಕ್ಷತೆಯನ್ನು ಹೊಂದಿದಂಥ ಇವರಿಗೂ ನಮಸ್ಕರಿಸುತ್ತಾ, ಈ ವೇದಿಕೆ ಮೇಲೆ ಅವರಿವರ ಎನ್ನದೇ ಎಲ್ಲರಿಗೂ ನಮಸ್ಕರಿಸುತ್ತಾ, ಹಾಗೂ ಶಿಕ್ಷಕಿಯರು, ಪಾಲಕರು, ವಿದ್ಯಾರ್ಥಿನಿಯರು, ಮುದ್ದು ಮಕ್ಕಳಲ್ಲಿ ಎಲ್ಲರಿಗೂ ನನ್ನ ಅಭಿನಂದನೆಗಳು. ಹುದ್ದಾರ್ ಶಿಕ್ಷಣ ಸಂಸ್ಥೆ, ಹುದ್ದಾರ್ ಆಂಗ್ಲ ಮಾಧ್ಯಮ ಶಾಲೆ ಅಥಣಿ ಗ್ರಾಮೀಣ ಇವತ್ತು ವಾರ್ಷಿಕ ಸ್ನೇಹ ಸಮ್ಮೇಳನವನ್ನು ಹಮ್ಮಿಕೊಂಡಿದ್ದಾರೆ. ಇವತ್ತು ನಾವು ಸ್ಟೇಜ್ ತುಂಬ ಎಲ್ಲರನ್ನೂ ಕೂಡಿಸಿ ಎಲ್ಲರಿಗೂ ಸತ್ಕಾರ ಮಾಡಿ ಎಲ್ಲರಿಗೂ ನಮಸ್ಕರಿಸುತ್ತಾ ಎಲ್ಲರ ಜೊತೆ ಮಾತುಗಳನ್ನು ಹೇಳುತ್ತಾ ಎಲ್ಲರಿಗೂ ಭಾಳ ಖುಷಿಯಾಗಿದೆ, ನಮಗೂ ಖುಷಿಯಾಗಿದೆ. ಮುದ್ದು ಮಕ್ಕಳಲ್ಲಿ ಎಲ್ಲರಲ್ಲಿ ಒಂದೊಂದು ವಿಚಾರಗಳು ಇರುತ್ತವೆ, ಎಲ್ಲರಿಗೂ ಒಂದೊಂದು ಆಸೆ ಇರುತ್ತದೆ. ಆಟ ಆಡುವುದು, ವಿದ್ಯೆ, ಡ್ಯಾನ್ಸ್, ಹಾಡು, ಭಕ್ತಿಗೀತೆ ಎಲ್ಲ ಮಕ್ಕಳಲ್ಲಿ ಇದ್ದೇ ಇರುತ್ತದೆ. ಮಕ್ಕಳು ಶಿಕ್ಷಣವನ್ನು ಕಲಿತು ದೊಡ್ಡ ಹೆಮ್ಮರವಾಗಬೇಕೆಂದು ಈ ಸಂಸ್ಥೆಯ ಮೂಲಕ ಅವರ ಪರವಾಗಿ ನನ್ನ ಪರವಾಗಿ ಎಲ್ಲರ ಸಲುವಾಗಿ ನಾನು ಇದನ್ನು ಹೇಳಲಿಕ್ಕೆ ಬಯಸುತ್ತೇನೆ. ಹೆಣ್ಣು ಮಕ್ಕಳು ತೊಟ್ಟಿಲ ತೂಗುತ್ತಾರೆ. ತೊಟ್ಟಿಲ ತೂಗುವ ಕೈಯನ್ನು ಜಗತ್ತನ್ನೇ ತೂಗಬಹುದು. ಹೆಣ್ಣು ಅಂದರೆ ಜನ್ಮದಾತೆ. ಮಗಳಾಗಿ, ಹೆಂಡತಿಯಾಗಿ, ಸೊಸೆಯಾಗಿ, ಅತ್ತೆಯಾಗಿ, ತಾಯಿಯಾಗಿ ಎಲ್ಲ ಮನೆಯನ್ನು ತಮ್ಮ ಪುರುಷರ ಇದ್ದರೂ ಸಹ ಪುರುಷರ ಜೊತೆ ಹೊಂದಿಕೊಂಡು ಈ ಮನೆಯನ್ನು ಬೆಳಗಿಸ್ತಾರೆ. ಮನೆಯ ಕೆಲಸಗಳನ್ನು ಎಲ್ಲ ಮುಗಿಸ್ಕೊಂಡು ಇನ್ನೊಂದು ಏನರ ಕೆಲಸ ಮಾಡಬೇಕಪ್ಪ ಅಂತೇಳಿ ವಿಚಾರ ಮಾಡ್ತಾರೆ. ಈಗಾಗಲೇ ಹೆಣ್ಣು ಮಕ್ಕಳು ಎಲ್ಲಲ್ಲಿ ನೌಕರಿ ಮಾಡ್ತಾರೆ, ಬಸ್ನಾಗಿರ್ತಾರೆ. ಎಲ್ಲಿ ಟೀಚರ್ ಅಂದರೆ ಈಗ ಇಲ್ಲಿ ಸಂಸ್ಥೆದಾತು ಎಲ್ಲ ಮಕ್ಕಳು ಎಲ್ಲ ಕೆಲಸವನ್ನು ಮಾಡಿಕೊಂಡು ನನ್ನ ಕಾಲ ಮೇಲೆ ನಾನೇ ನಿಲ್ಲಬೇಕೆಂದು ಎಲ್ಲರೂ ಹೆಣ್ಣು ಮಕ್ಕಳು ಈಗ ಯಾರು ಹಿಂದಿಲ್ಲ, ಎಲ್ಲರೂ ಮುಂದೆ ಇದ್ದಾರೆ. ಈಗ ಹೇಳುತ್ತಾ, ಹುದ್ದಾರ್ ಸರ್ ಈ ಸಂಸ್ಥೆ ನಡೆಸಲು ಅವರು ಅಷ್ಟೇ ಅಲ್ಲ, ಅವ್ರ ಜೊತೆ ಮೇಡಮ್ ಒಂದೇ ಕೈಲೇ ಚಪ್ಪಾಳೆ ಆಗೋದಿಲ್ಲ, ಎರಡು ಕೈ ಕೂಡಿಸಿದ್ರೆ ಚಪ್ಪಾಳೆ ಆಗ್ತೈತೆ. ಈ ಸಂಸ್ಥೆಯನ್ನು ಅತಿ ಹೆಮ್ಮರದಿಂದ ನಡೆದಿದ್ದಾರೆ ಅಂತ ಹೇಳಕ್ಕೆ ಭಾಳ ಇಷ್ಟಪಡುತ್ತೇನೆ. ಹೀಗೆ ಇಲ್ಲಿ ನನ್ನನ್ನು ಕರೆಸಿ ಸನ್ಮಾನ ಮಾಡಿ ವೇದಿಕೆ ಮೇಲೆ ಮಾತನಾಡಿಸಿ ಇದು ಭಾಳ ಹೆಮ್ಮೆ ಅನಿಸುತ್ತದೆ. ಹೀಗೆ ಶಿವಯೋಗಿ ಮುರುಗೇಂದ್ರ ಹೀಗೆ ಈ ಸಂಸ್ಥೆಯ ಸಲುವಾಗಿ ನಾವು ಅವ್ರ ಜೊತೆ ಇದ್ದೇವೆ. ನಾವು ಅವರ ಬೆನ್ನೆಲು, ನಾವು ಅವ್ರ ಜೊತೆ ನಾವು ಸಹಕಾರವನ್ನು ಮಾಡುತ್ತೇವೆ. ಹೀಗೆ ಶಿವಯೋಗಿ ಮುರುಗೇಂದ್ರ ಆಶೀರ್ವಾದ ಹೀಗೆ ಇರಲಿ, ಹೀಗೆ ದೊಡ್ಡ ಮಟ್ಟದಲ್ಲಿ ಬೆಳೆಯಲಿ ಎಂದು ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಬಹುಶಃ ಅಕ್ಕನ ಕೈಯಾಗ ಕೀಲಿಕಾಯಿ ಐತಿ. ಯಾಕೆ ಸಂಸ್ಥೆ ಜೋಡಿ ಇದೀವತ್ತಂದಾರ ಹೇಳ್ರಿ, ನಮ್ಮ ಕಾಕಾಗ ಹೇಳ್ರಿ ಸದಾಶಿವಣ್ಣಗೆ ಜರ ಕೀಲಿಕಾಯಿ ಬೆಚ್ಚರಿ ಜರ. ನೀವು ಮನಸ್ಸು ಮಾಡ್ರಿ, ಏನು 10 ರೂಮ್ ನಮ್ಮ ನಿಲ್ತಾವೆ. ಇವ್ರು ಯಾರೂ ಬೇಡ ಒಂದು 10-15 ರೂಮ್ ಅವರ ಕಡಿ ಮಿಷಿನ್ಗಳು ಅದಾವು, ಇದನ್ನದಾವು. ಅಕ್ಕ ಏನು ಹೇಳ್ತೀವಿ ಹೇಳಿ, ನಾಳೆ ಮುಂದಿನ ಸಲ ಬರಾಗ ಒಟ್ಟೆ ವ್ಯವಸ್ಥೆ ಆಗ್ಬೇಕು ನೋಡು. ಒಮ್ಮೆ ಜೋರಾಗಿ ಚಪ್ಪಾಳೆ ತಡ್ರಿ. ಯಾಕಂದ್ರೆ ನಿಮ್ಮ ಮಕ್ಕಳು ಸ್ಲ್ಯಾಪ್ನಾಗ ಕುಂಡಿರ್ಬೇಕಾದ್ರೆ ಇವರೆಲ್ಲ ಬೇಕು. ನಿಜಕ್ಕೂ ತಾಯಿಯರ ರೂಪದಲ್ಲಿ ನಮಗೆ ಆಶೀರ್ವಾದವನ್ನು ಮಾಡಿದ್ದಾರೆ, ಅವರಿಗೆ ಧನ್ಯವಾದ ಸಲ್ಲಿಸ್ತೀವಿ. ಇನ್ನು 2 ನಿಮಿಷ 4 ನಿಮಿಷ ವೇದಿಕೆ ಮ್ಯಾಗ ಐತಿ, ಮುಗದ ಹೋದ ಕಾರ್ಯಕ್ರಮ. ನಿಮ್ಮ ಮಕ್ಕಳು ಮಲಗೋದ ರಾತ್ರಿ 12ಕ್ಕೆ ಮಲ್ಕೋತಾವೆ, ಇದು ದಿನ ಸಿಗಂಗಿಲ್ಲ. ಅದಕ್ಕೆ ಯಾಕೆ ಈ ವೇದಿಕೆ ಮೇಲೆ ನಮ್ಮ ಮ್ಯಾನೇಜರ್ ಸಾಹೇಬರು, ಕರ್ನಾಟಕದ ಮ್ಯಾನೇಜರ್ ಸಾಹೇಬರು ಮನೋಹರನ್ನು ತರಿಸಿವಿ ಅಂದ್ರೆ, ನಿಮ್ಮ ಮಕ್ಕಳ ಪ್ರತಿಯೊಂದು ಇವತ್ತು ಟೀಚರ್ಸ್ ಪೇಮೆಂಟ್ ಆಗಲಿ,
ಅಥವಾ ವಿದ್ಯಾರ್ಥಿಗಳು ಯಾವ್ದಾದ್ರು ಸ್ಕಾಲರ್ಶಿಪ್ ಆಗಲಿ ಏನೇ ಬ್ಯಾಂಕ್ನಿಂದ ಬರಬೇಕಾದ್ರೆ ಸಾಹೇಬ್ರಿಗೆ ನಾವು ಯಾವತ್ತೂ ನಮ್ಮ ಮುಂದೆ ಹೋಗಿರಂಗಿಲ್ಲ. ಬರೀ ಒಂದು ಫೋನ್ ಮಾಡಿದ್ರೆ ಸಾಕು, ನಮ್ಮ ಮನೋಹರ್ ಸರ್ ಅವರು ಸಹಕಾರ ಮಾಡ್ತಾರೆ. ನಮ್ಮ ಮನೋಹರ್ ಸರ್ಗೆ ಒಮ್ಮೆ ಜೋರಾಗಿ ಚಪ್ಪಾಳೆಯನ್ನು ತಟ್ಟು ಆದ್ಮೇಲೆ ಅವರ ಮ್ಯಾನೇಜರ್ ಸರಳ ಸಜ್ಜನಿಕೆ ವ್ಯಕ್ತಿತ್ವ, ಅವ್ರು ಒಂದು 2 ನಿಮಿಷಗಳ ವಿಚಾರಗಳನ್ನ ಮಾತನಾಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಉತ್ತರ ಶಿಕ್ಷಣ ಸಂಸ್ಥೆಯ ಸ್ನೇಹ ಸಂಭ್ರಮ ಪರಮ ಪೂಜ್ಯ ಮರಳಸಿದ್ಧ ಮಹಾಸ್ವಾಮಿಗಳ ಪಾದಾರಕ್ಕೆ ನಮಿಸುತ್ತಾ, ಪೂಜ್ಯರಾದ ಮಾಜಿ ಶಾಸಕರು ಡೊಂಗರಗಾಂವ್ ಸರ್ ಅವರೇ, ನಮ್ಮ ಪುರಸಭೆಯ ಅಧ್ಯಕ್ಷರಾದಂಥ ಶಿವಳಿಲ ಬುಟಾಲಿ ಮೇಡಮ್ ಅವರೇ, ರವಿಯಣ್ಣ ಪೂಜಾರಿ ಅವರೇ, ರಾವ್ ಸಾಬ್ ಐಹೊಳೆ ಅವರೇ, ಅವ್ರ ವೇದಿಕೆಯಲ್ಲಿರುವ ಎಲ್ಲ ಗಣ್ಯಾತಿ ಗಣ್ಯರೇ, ನನ್ನ ಉದ್ಧಾರ ಶಿಕ್ಷಣ ಸಂಸ್ಥೆಯ ಈ ಸಮಾರಂಭಕ್ಕೆ ನನ್ನನ್ನು ಕೂಡ ಆಹ್ವಾನಿಸಿ ಸತ್ಕರಿಸಿದ ಉದ್ದಾರ್ ಅವರೇ, ನಾವು ಮಕ್ಕಳ ಬಗ್ಗೆ ಹೇಳುವಷ್ಟು ದೊಡ್ಡವರಾಗಿಲ್ಲ, ಆದರೂ ನಾವು ಇವರನ್ನೆಲ್ಲ ರವಿ ಪೂಜಾರಿ ಅವರು, ಡೊಂಗರಗಾಂವ್ ಸರ್ ಅವರು, ಮೇಡಮ್ ಅವರು, ಐಹೊಳೆ ಅವರಂಥ ಹಿರಿಯರ ಮಾತುಗಳನ್ನು ನಾವು ಸದಾ ನಮ್ಮ ಮನಸ್ಸಲ್ಲಿಟ್ಟು ಅವರು ಬೆಳೆದು ಬಂದ ರೀತಿ, ಅವರು ನಮ್ಮೆಲ್ಲ ಮಾದರಿಯಾಗಿರಬೇಕು. ಅವರ ಬಗ್ಗೆ ನಾವು ಒಂದು 2 ವರ್ಷದಲ್ಲಿ ಕೇಳ್ಪಟ್ಟಿದ್ದೀವಿ. ಅವ್ರು ಹೇಗೆ ಬೆಳೆದು ಬಂದರು, ಹೇಗೆ ಇದ್ದರು, ಹೇಗಾಗಿದ್ದಾರೆ, ಅದು ನಮಗೆ ಜೀವನದ ಪಾಠ ಆಗಬೇಕು. ಪುಸ್ತಕ ಓದಬೇಕು ಮಾರ್ಕ್ಸ್ಗೋಸ್ಕರ ಅಲ್ಲ, ಜೀವನದಲ್ಲಿ ಮೌಲ್ಯಗಳನ್ನು ಬೆಳೆಸ್ಕೋಬೇಕು. ಮೌಲ್ಯ ಇದ್ದರೆ ಮಾತ್ರ ಶಿಕ್ಷಣಕ್ಕೆ ಬೆಲೆ. ನಾವು ಯಾವ ಭಾಷೆಯಲ್ಲಿ ಕಲಿತಿದ್ದೀವಿ, ಆಂಗ್ಲ ಭಾಷೆಯಲ್ಲಿ ಕಲಿತಿದ್ದೀವಿ, ಕನ್ನಡ ಭಾಷೆಯಲ್ಲಿ ಕಲಿತಿದ್ದೀವಿ, ಅದು ಮುಖ್ಯ ಆಗಿರೋದಿಲ್ಲ. ಏನು ಕಲಿತಿದ್ದೀವಿ ಎಂಬುದು ಮುಖ್ಯ ಆಗಿರುತ್ತದೆ. ನಾವು ಮುಂದೆ ಬರಬೇಕಾದ್ರೆ ಎಲ್ಲರೂ ಡಿಸ್ಟಿಂಕ್ಷನ್ ತಗೊಂಡವರು ಕೂಡ ಯಾವುದೋ ಒಂದು ಸಣ್ಣ ಕೆಲಸದಲ್ಲಿ ಇದ್ದುಕೊಂಡಿದ್ದವರನ್ನು ನಾವು ನೋಡಿದ್ದೀವಿ. ಏನೂ ಓದದೆ 30% ಮಾರ್ಕ್ ತಗೊಂಡವನು ಕೂಡ ದೊಡ್ಡ ಪದವಿಯನ್ನು ಪಡ್ಕೊಂಡವರು ಇದ್ದಾರೆ. ಅದಕ್ಕೆ ಮಾರ್ಕ್ಸೇ ಎಲ್ಲವಲ್ಲ. ನಮಗೆ ಬೆಳೆಯುವುದಕ್ಕೆ ನಮ್ಮ ಬೆಳೆಯುವ ರೀತಿ, ನಾವು ಸುತ್ತಮುತ್ತ ಇರುವ ಜನರ ಒಡನಾಟ, ಇದು ಕೂಡ ಭಾರಿ ಮುಖ್ಯವಾಗಿರ್ತದೆ. ನಾವು ಖಾಲಿ ತುಂಬ ಓದಿದವರು ಕೂಡ ಏನೂ ಆಗಿಲ್ಲ, ತುಂಬ ಓದದವರು ಕೂಡ ಏನೇನೋ ಆಗಿದ್ದಾರೆ. ಬೆಳೆಯಲಿಕ್ಕೆ ಏನು ಅದು ಒಂದು ಮುಖ್ಯವಲ್ಲ. ಮೌಲ್ಯಾಧಾರಿತ ಶಿಕ್ಷಣ ನಮಗೆ ಮುಖ್ಯವಾಗಿದೆ. ಈ ಸಮಾಜದಲ್ಲಿ ಎಲ್ಲ ಕಲಿತರೂ ಒಂದು ಬೆಂಕಿ ಬಿದ್ದರೆ ಎದ್ದು ಅದನ್ನು ಆರಿಸುವಂಥ ಕೆಪಾಸಿಟಿ ಇಲ್ಲದಿದ್ದರೆ ಅಷ್ಟು ವಿದ್ಯೆ ಕಲಿತು ಏನು ಪ್ರಯೋಜನ ಆಗಲ್ಲ. ನಾವೊಂದು ಸಣ್ಣದು ಒಬ್ಬರನ್ನು ಬದುಕಿಸಿ ಉಳಿಸುವಂಥದ್ದು, ನೀರಿಗೆ ಬಿದ್ದ ಅಂತ ಹೇಳಿದ್ರೆ ಎಬ್ಬಿಸುವಂಥ ಕೆಪಾಸಿಟಿ ಇರಬೇಕು. ನೀರಿಗೆ ಬಿದ್ದವರನ್ನು ಬೊಬ್ಬೆ ಹಿಡಿದ್ರೆ ಡಿಸ್ಟಿಂಕ್ಷನ್ ತಗೊಂಡಾಗ ಬೊಬ್ಬೆ ಹಿಡ್ದಂಗೆ ಆಗಲ್ಲ. ಅದನ್ನು ನಾವು ಬೆಳೆಸ್ಕೋಬೇಕು ಜೀವನದಲ್ಲಿ. ಮತ್ತು ಎಲ್ಲವೂ ಕಾಯಕವೇ ಕೈಲಾಸ, ಇದರಲ್ಲಿ ತುಂಬ ನಾವು ಬದ್ಧರಾಗಿರ್ಬೇಕು. ಆ ಬದ್ಧತೆಯನ್ನು ಬೆಳೆಸ್ಕೋಬೇಕು. ವಿದ್ಯೆಯಲ್ಲಿ ಕೂಡ ಶ್ರದ್ಧೆಯನ್ನು ಬೆಳೆಸಿದಾಗ ನಾವು ಒಳ್ಳೆಯ ಶಿಕ್ಷಣವನ್ನು ಪಡೆಯಲಿಕ್ಕೆ ತುಂಬ ಸಹಕಾರಿಯಾಗುತ್ತವೆ. ನನ್ನನ್ನು ಕರೆಸಿ ಆಹ್ವಾನಿಸಿದ ಉದ್ದಾರ್ ಸಾಹೇಬರಿಗೆ ಧನ್ಯವಾದ ಹೇಳ್ತೀನಿ. ಥ್ಯಾಂಕ್ ಯು. ಜೋರಾಗಿ ಚಪ್ಪಾಳೆ. ಸಾಹೇಬ್ರು ಒಂದು ಮಾತು ಹೇಳಿದ್ರು ನೋಡಬೇಕು, ಇವತ್ತು 30% ತೊಗೊಂಡಿದ್ರು ಕೂಡ ಅವ್ನು ದೊಡ್ಡ ವ್ಯಕ್ತಿ ಆಗ್ಬೋದು ಅಂಥೇಳಿ. ಯಾಕಂದ್ರೆ ಅವ್ರಿಗೆ ಅದು ಅನುಭವ ಆಗಿರ್ತಕ್ಕಂಥದ್ದು. ಇವತ್ತು ಮ್ಯಾನೇಜರ್ ಆಗಿದ್ರು ಕೂಡ ಭಾಳ ಅದ್ಭುತವಾಗಿ ಮಾತನಾಡಿದ್ದಾರೆ. ನಮ್ಮ ಮಗ 30% ತೊಗೊಂಡ, 20% ತೊಗೊಂಡ, ಅವ್ನು ಅಪಾಸಾದ ಪ್ರಶ್ನೆ ಇಲ್ಲ. ಅವ್ನು ಲಕ್ ಒಂದು ಸಲ ತಿರುಗಿತಂತ ತಿಳ್ಕೊರಿ. ನಾವು ಏನು ದೊಡ್ಡ ಸಾಲಾಗಿ ಶಾಣೆ ಇರಲಿಲ್ಲ ರೀ. ನಾವು ಹಿಂಗೆ ಮಾಡ್ಕೋತ ಮುಂದೆ ಹೋಗಿ ಏನೋ ಶಾಣೆ ಆಗಿವು. ಅದಕ್ಕೆ ಭಾಳ ಅದ್ಭುತವಾಗಿ ಮನೋಹರ್ ಸರ್ ಕರ್ನಾಟಕ ಬ್ಯಾಂಕಿನ ಮ್ಯಾನೇಜರ್ ಅವರು ಹೇಳಿದ್ದಾರೆ. ಒಮ್ಮೆ ಜೋರಾಗಿ ಚಪ್ಪಾಳೆನ ತಟ್ಟಿ ಅವರ ಅಭಿನಂದಿಸಿ ಗೌರವಿಸೋಣ. ಈಗ ಕೊನೆಯದಾಗಿ ನಮ್ಮ ಅತಿಥಿಗಳಲ್ಲಿ BL ಗಂಟಿ ಸರ್ ಅವರು ಮಾತನಾಡ್ತಾರೆ. ಅದಾದ ಮೇಲೆ ವಂದನಾರ್ಪಣೆ ನಿಮ್ಮ ಮಕ್ಕಳ ಕಾರ್ಯಕ್ರಮ. ಈಗ ನಿಮ್ಮ ಮುಂದೆ BL ಗಂಟಿ ಸರ್, ನನ್ನ ಸಹೋದರರು ಬಂದಿರೋ. ಒಮ್ಮೆ ಜೋರಾಗಿ ಚಪ್ಪಾಳೆನ ಅವರನ್ನು ತಟ್ಟೋಣ. 5 ನಿಮಿಷ. ಓಕೆ. ಬಲೋ ಭಾರತ್ ಮಾತಾ ಕಿ. ಜೋರಾಗಿ ಬರಬೇಕೇನೋ. ಬಲೋ ಭಾರತ್ ಮಾತಾ ಕಿ. ಆತ್ಮೀಯರೇ, ಮೊದಲಿಗೆ ಬಂದು ಮುರುಗೇಂದ್ರ ಶಿವಯೋಗಿಗಳ ಪಾದಗಳಿಗೆ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಸಲ್ಲಿಸಿ, ಇವತ್ತಿನ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂಥ ಪರಮ ಪೂಜ್ಯ
ಮರಳು ಸಿದ್ಧ ಮಹಾಸ್ವಾಮಿಗಳು ಶೆಟ್ಟರ್ ಮಠ ಅತನಿಯವರ ಪಾದಾರ ಬಿಂದುಗಳಲ್ಲಿ ಪೊಡಮಟ್ಟು. ಅದಕ್ಕೆ ನಾನು ಬಂದಾಗ ಅನಿಸ್ತು ನನಗೆ ವಿದ್ಯಾರ್ಥಿಗಳಿಗೆ ಕೇಳಬೇಕು, ಎಲ್ಲರೂ ಒಟ್ಟ 5 ನಿಮಿಷ ಮಾತಾಡ್ತೀನಿ, ಯಾಕಂದ್ರೆ ನಿಮ್ಮ ಕಾರ್ಯಕ್ರಮ ನಾವು ನೋಡೋರಿದ್ದೀವಿ. ಎಲ್ಲರ ಈ ಕಡೆ ಲಕ್ಷಿರಲಿ, ವಿದ್ಯಾರ್ಥಿಗಳೇ ಪಾಲಕರೇ, 5 ನಿಮಿಷದೊಳಗೆ ಕಾರ್ಯಕ್ರಮ ಮುಗಿಸಿ ವಂದನಾರ್ಪಣೆಗೆ ಬರ್ತಾ ಇದ್ದೇವೆ. ಲಕ್ಷ್ಮೀ ಪೂಜೆ ಮಾಡದಿದ್ದರು, ಲಕ್ಷ್ಮೀ ಪೂಜೆ ಮಾಡದಿದ್ದರು ಅಮೆರಿಕಾದವರು ವಿಶ್ವದಲ್ಲಿ ಶ್ರೀಮಂತರು. ಸರಸ್ವತಿಯನ್ನು ಪೂಜೆ ಮಾಡದಿದ್ದರು ಜಪಾನಿಯರು ತಂತ್ರಜ್ಞಾನದಲ್ಲಿ ಮುಂದುವರೆದವರು. ಹೆತ್ತ ತಾಯಿ ಹೊತ್ತ ನಾಡ, ಹೆತ್ತ ತಾಯಿ ಹೊತ್ತ ನಾಡ ಸ್ವರ್ಗಕ್ಕಿಂತ ಮಿಗಿಲತ್ ಹೇಳ್ತೀವಿ. ಆದರೆ ಭೂಮಿ ತಾಯಿಯನ್ನು ಪೂಜೆ ಮಾಡದಿದ್ದರು ರಷ್ಯಾದವರು ಕೃಷಿಯಲ್ಲಿ ಕ್ರಾಂತಿ ಮಾಡಿದವರು. ಆದರೆ ನಾವು 33 ಕೋಟಿ ದೇವತೆಗಳನ್ನ ಪೂಜೆ ಮಾಡಿ ನಾವು ಎದುರಾಗ ಮುಂದೋದೀವಿ ಅಂತ ಕೇಳಿದ್ರೆ ಸಂಸ್ಕಾರ ಸಂಸ್ಕೃತಿ ಒಳಗೆ ಮುಂದಿರ್ತಕ್ಕಂಥ ದೇಶ ಯಾವುದಾದ್ರೂ ಇದ್ರ ಅದು ಭಾರತ ದೇಶ, ಅದು ಭಾರತ ದೇಶ, ಅದು ಭಾರತ ದೇಶ. ಬಂಧುಗಳೇ, ಅಂಥ ಸಂಸ್ಕಾರವನ್ನ ಅದು ಭಾರತ ದೇಶ, ಕರ್ನಾಟಕ ರಾಜ್ಯ, ಬೆಳಗಾವಿ ಜಿಲ್ಲಾ, ಮುರುಗೇಂದ್ರ ಶಿವಯೋಗಿಗಳ ನಾಡ, ಮಸರುಗುಪ್ಪಿ ರೋಡಿನೊಳಗೆ ಹೂವಿನ ಅಲಂಕಾರ ನೋಡ್ಬೇಕು, ಪಾದ ಪೂಜೆ ನೋಡ್ಬೇಕು. ಇದು ಎಲ್ಲಾದ್ರೂ ಇದ್ರ ಉದ್ಗಾರ ಶಿಕ್ಷಾ ಸಂಸ್ಥೆದಾಗ ಮಾತ್ರ. ತಮ್ಮೆಲ್ಲರಿಗೂ ಗೊತ್ತಿರಬೇಕು. ಏನ್ರಿ ಏನು ಅದ್ಭುತ. ಬಹುಶಃ ನನಗನಿಸ್ತಿತ್ತು ಹಿಂದೆ ಕೈಲಾಸದೊಳಗೆ ಪಾರ್ವತಿ ಪರಮೇಶ್ವರ ಲಕ್ಷ್ಮಿಗೆ ಹೂವನ್ನು ಹಾರಿಸೋದು ನಾವು ನೋಡಿದೀವಿ. ಇವತ್ತಿಲ್ಲಿ ಕುಣಿಸಿ ರವಿಯನ್ನ ಕುತ್ತಾಗ ಸಾಕ್ಷಾತ್ ಪರಮಾತ್ಮನ ಬಂದಾನ ನೆನೆಸಿತ್ತನ್ನ. ಅವನು ಕೊಳ್ಳಾಗ ನಾಗರಹಾವ ಇತ್ತ, ಇವನು ಕೊಳ್ಳಾಗ ಬಂಗಾರದ ಹಾರದ. ಬಂಧುಗಳೇ, ಬಂಗಾರದ ಮನುಷ್ಯನಿಗೆ ಒಂದ್ಸರ ಜೋರದ ಚಪ್ಪಾಳೆ ತಟ್ಟಿ ಸರ್. ಇನ್ನು ಬಹುಶಃ ಅತನಿ ತಾಲೂಕ ಬರಡು ಭೂಮಿ ಅನ್ನತ್ತು ಎಲ್ಲರಿಗೂ ಗೊತ್ತಿತ್ತು ಸರ್. ಈ ಬರಡು ಭೂಮಿಯನ್ನ ಹಸಿರು ನಾಡನ್ನಾಗಿ ಮಾಡಬೇಕಂತ ತಿಳಿದು ಸಂಕಲ್ಪ ಮಾಡಿದ ಮೊಟ್ಟ ಮೊದಲ ವ್ಯಕ್ತಿ ಅತನಿ ತಾಲೂಕದ ಯಾರಂತ ಕೇಳಿದ್ರೆ ಅವರೇ ಸಹಜನ್ ಡೊಂಗರಗಾಂವ್ ಸಾಹೇಬ್ರತ್ ಬಹಳ ಅಭಿಮಾನದಿಂದ ಇಲ್ಲಿ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಸರ್. ಕರೆಮಸ್ತಿ ಲಿಫ್ಟ್ ಇರಿಗೇಷನ್ ಪಾಯಾ ಪೂಜಾಕ್ ವಿಜಯ್ ಹುದ್ದಾರ್ ಗಂಟಿ ಸರ್ ನಾವು ಬಂದಿದ್ದೀವಿ ಸರ್. SM ಕೃಷ್ಣನ ಕರೆಸಿ ಫಸ್ಟ್ ಪೌಂಡರ್ ಯಾರಂತ ಕೇಳ ಜೀರೋದಿಂದ ಹೀರೋ ಆದವರು ಸಹಜಾನ್ ಡೊಂಗರಗಾಂವ್ ತಮಗೆಲ್ಲರಿಗೂ ಗೊತ್ತಿರ್ಬೇಕು ಬಂಧುಗಳೇ. ಇದು ಭಾಳ ನಾವು ಅಭಿಮಾನದಿಂದ ನಾನು ಕಣ್ಣಾರೆ ನೋಡಿದ್ದೀನಿ ಸರ್. ಯಾಕಂತ ಕೇಳಿದ್ರೆ ನಾನು BL ಗಂಟಿ ಸರ್ ರಾಯಬಾಗ ತಾಲೂಕು ಹಿಡಕಲ್ ಇರ್ಬೋದು, ಆದ್ರೆ ಬೆಳೆದದ್ದು ಎಲ್ಲೆತ್ತ ಕೇಳ್ರೆ ಮುರುಗೇಂದ್ರ ಶಿವಯೋಗಿ ನಾಡ ಐಗಳಿ ಒಳಗೆ 10 ವರ್ಷ ಸೇವೆ ಸಲ್ಲಿಸೇನೆ ಸರ್. ನಾನು ಪ್ರೈಮರಿ ಸ್ಕೂಲ್ ಟೀಚರ್ ಸರ್, ಬೇರೆ ಅಲ್ಲ ಬಂಧುಗಳೇ. ಇವತ್ತು ನಮ್ಮ ಅಕ್ಕ ಮಾತಾಡಿದಳು ಯವ್ವ ಅಣ್ಣಾಗ ಹೇಳಾಕಬೇಕು ನೀ. ಹೌದು, ಮತ್ತು ಹೆಂಗ್ರಿ ಸರ್ ಹೇಳಬೇಕಲ್ರಿ. ಅದಕ್ಕೆ ಬರಿತಾನೆ ಕವಿ ಒಂದು ಕಡೆ ಬರಿತಾನೆ. ಮೊದಲತ್ತಿದ್ರು ಸರ್ ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತ್ತು ಎನ್ನುವರು, ಮೊದಲತ್ತಿದ್ರು ಸರ್ ಅದನ್ನ. ಆದ್ರೆ ಕವಿ ಬರಿತಾನೆ ಅದನ್ನ ಹಿಂದ, ಅಂದು ಕೈಯಲ್ಲಿ ಖಡ್ಗ ಹಿಡಿದು ಬ್ರಿಟಿಷರ ರುಂಡ ಚಂಡಾಡಿದ ಕಿತ್ತೂರ ರಾಣಿ ಚೆನ್ನಮ್ಮ ಹೆಣ್ಣಲ್ಲವೇ, ಕೈಯಲ್ಲಿ ವಣಿಕೆ ಹಿಡಿದು ಕಳ್ಳರಿಗೆ ಬುದ್ಧಿ ಕಲಿಸಿದ ವಣಿಕೆ ಓಬವ ಹೆಣ್ಣಲ್ಲವೇ. ಇಂದು ಬರಿತಾ ಇದ್ದಾನೆ ಪ್ರಸ್ತುತ ಕವಿ, ಇಂದು ಬರಿತಾ ಇದ್ದಾನೆ ತಿಹಾರ್ ಜೈಲಿನಲ್ಲಿರ್ತಕ್ಕಂಥ ಕಳ್ಳರಿಗೆ ಬುದ್ಧಿವಾದ ಹೇಳಿ ಜೈಲಿನಿಂದ ಮುಕ್ತಗೊಳಿಸಿದ ಹ್ಯಾಟ್ರಿಕ್ ಹೀರೋ ಕಿರಣ್ ಬೇಡಿ ಹೆಣ್ಣಲ್ಲವೇ. PUC ಕ್ವಶನ್ ಪೇಪರ್ ಔಟ್ ಮಾಡಿದ ಭ್ರಷ್ಟ ಅಧಿಕಾರಿಗಳಿಗೆ ಬುದ್ಧಿ ಕಲಿಸಿದ ಸೋನಿಯಾ ನಾರಂಗ್ ಹೆಣ್ಣಲ್ಲವೇ. ಹೆಣ್ಣು ಹುಣ್ಣಲ್ಲ, ಹೆಣ್ಣು ನೀವೆಲ್ಲ ಜಗದ ಕಣ್ಣು ಅಂತ ಕವಿ ಬರಿತಾ ಇದ್ದಾನೆ ಬಂಧುಗಳೇ. ಜಗದ ಕಣ್ಣು ಅಂತ ಬರಿತಾ ಇದ್ದಾನೆ. ಹಂಗಿವತ್ತು ಅಕ್ಕ ಹೆಣ್ಮಕ್ಳು ಎದುರಾಗೂ ಕಡಿಮೆ ಇಲ್ರಿ. ಮಣ್ಣಿನ ಬಸ್ನ್ಯಾಗ ಬರೋ ಮುಂದೆ ಹೆಣ್ಮಕ್ಳು ಅವರ ಮುಂದ್ರಿ, ನಾವೆಲ್ಲ ಹಿಂದ್ರಿ ಸರ್. 1ನೇ ಬಸ್ ಬಿಟ್ಟು 2ನೇ ಬಸ್ಸಿಗೆ ಹತ್ತಬೇಕತ್ತೀವ. 2ನೇ ಬಸ್ ಬಂತು, ಹತ್ತಿದ್ದು ಮತ್ತೆ ಎಲ್ಲಿ ಬಂದ್ರೆ ಏನೋ ಗೊತ್ತಿಲ್ಲ, 5 ನಿಮಿಷನಾಗ ಬಸ್ ಫುಲ್ ಹೆಣ್ಮಕ್ಳದು. ಇನ್ನು 3ನೇ ಬಸ್ ಇನ್ನು ಬಿಟ್ಟರೆ ಕೆಲಸ ಆಗುದಿಲ್ಲ ತಳಿ ವಿಜಯನ ಕಾರ್ಯಕ್ರಮಕ್ಕೆ ಹೇಳೋಣ ಅಂತೇಳಿ ನಿಂತು ನಾವು ಬಂದಿವ ಸರ್. ನೀವು ಹೆಣ್ಮಕ್ಳು ಎದುರಾಗೂ ಕಡಿಮೆ ಇಲ್ಲ, ಬಸ್ನ್ಯಾಗೂ ನೀವು, ವೇದಿಕೆ ಮೇಲೂ ನೀವು. ವಿಜಯ್ ಹುದ್ದಾರನ ಭಾಳ ಶಾನ್ಯ. ಹೆಣ್ಣೊಂದು ಕಲಿತಾರೆ ಶಾಲೆ ಒಂದು ತೆರೆದೈತೆ ಅಂದಂಗ ಹೆಣ್ಮಕ್ಳ ಸಂಖ್ಯೆ ನಿನ್ನ ಸಂಸ್ಥೆದಾಗ ಹೈಯೆಸ್ಟ್ ಮಾಡಿಯಾನ. ನಿನಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದಾನೆ. ಅದರಲ್ಲಿ ಮೊದಲನೇದಾಗಿ ನಮ್ಮ ಅಕ್ಕ ಶ್ರೀದೇವಿ ಗಾಯಕ್ವಾಡ ಪ್ರಧಾನ ಗುರುಮಾತೆ ಎಲ್ಲಿದೆಯವ ಇವಾಗ ಬಂದರೆ ನಿಂತರೆ ನಿಲ್ಲಿವ ಒಂದಿಟ್ಟು ಜೋರ ಚಪ್ಪಾಳಿ ತಡ್ರಪ್ಪ. ಅಕ್ಕಾಗ ಭಾಳ ಅದ್ಭುತವಾಗಿರ್ತಕ್ಕಂಥ ಕೆಲಸ ಎದ್ದು ನಿಂತು ನಮಸ್ಕಾರ ಮಾಡಿ ಬಂದಿಗೆವ. ಓಕೆ, ಇದೆಲ್ಲ ಭಾಳ ಸಂಸ್ಕಾರ ಸಂಸ್ಕೃತಿ ಇರ್ತಕ್ಕಂಥ ನಾಡು ಸರ್ ಇದು. ಇನ್ನು MT ಮುದದಾರ್ ಅವರು ಇಂಗ್ಲೀಷ್ ಟೀಚರ್, ಅವರು ಲೇಡೀಸ್ ಅನ್ರಿ,
ಅಲ್ ಓಕೆ, ಅವರು ಇಂಗ್ಲಿಷ್ ಟೀಚರ್ ಇದ್ದಾರೆ, ಅವರಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಕನ್ನಡ ಕನ್ನಡ ಬನ್ನಿ ನಮ್ಮ ಸಂಗಡ ಎಂದು ಹೇಳ್ತೀವಿ. ಕನ್ನಡದ ಕಳೆಯನ್ನು ಓದುತ್ತಿರುವ ಈ ಶಾಲೆಯ ಕನ್ನಡ ಶಿಕ್ಷಕಿ ಶ್ರೀಮತಿ ಶೋಭಕ್ಕ. ನಿನಗೂ ಕೂಡ ಎಲ್ಲಿದೆ ಯವ್ವ? ಅಲ್ಲೇ ಶೋಭಕ್ಕ ಎಲ್ಲಿದ್ದಾಳ್ರಿ? ಯವ್ವ ಎದ್ ನಮಸ್ಕಾರಣ್ಣ. ಯವ್ವ ಶೋಭಕ್ಕಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಅದೇ ತೆರನಾಗಿ MS ಕರೋಸಿ ಅವರು, ನಮ್ಮ ಭಾರತ ದೇಶದ ಭಾಷೆ ಕಲಿಸ್ತಕ್ಕಂಥ MS ಕರೋಸಿ ಅವರಿಗೆ ಕೂಡ, ಯಾಕೆ ನಾ ಶಿಕ್ಷಕರದ್ದು ಹೇಳಾಕತ್ತೇನೆ ಅಂದರೆ ಇದು ಶಿಕ್ಷಕರಿದ್ದಾಗ ಈ ಜಗತ್ತು ಬದಲಾವಣೆ ಆಗ್ಲಿಕ್ಕೆ ಸಾಧ್ಯದ. ಇದೇ ಶಾಲೆ ಶಿಕ್ಷಕರದ್ದು ಹೇಳ್ತಾ ಇದ್ದೇನೆ ನಾನು ಸರ್. ಇನ್ನು ಸುರೇಖಾ ಮಗ್ದೂಮ್ ಮೇಡಮ್ ಅವರು ಬಹುಶಃ ಭಾಳ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸಂಜಯ್ ಕುಲಕರ್ಣಿ ಅವರು, ಸಂಜಯ್ ಅಣ್ಣ ಎಲ್ಲಿದೀಪ? ಇಂಗ್ಲೀಷ್ ಭಾಷೆ ಕಲಿಸ್ತಾ ಇದ್ದೀವಿ. ಸಂಜಯ್ ಬರ್ರಿ ಸರ್, ಭಾಳ ಅದ್ಭುತವಾಗಿ ಸ್ವಾಗತ ಭಾಷಣ ಮಾಡ್ಕೊಂಡು ಸರ್. ನಾವು ಕನ್ನಡ ಕಲಿತ್ರ ಕರ್ನಾಟಕ ಅಷ್ಟ, ಹಿಂದಿ ಕಲಿತ್ರ ಭಾರತ, ಜಗತ್ತ ವಿದ್ಯಾರ್ಥಿಗಳನ್ನು ತಿರುಗಾಡಿಸ್ಬೇಕಂತೇಳಿ ಆಂಗ್ಲ ಮಾಧ್ಯಮ ಶಾಲೆ ಹುಟ್ಟು ಹಾಕಿದ ವಿಜಯ್ ಹುದ್ದಾರನಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಅವರ ಕಾರ್ಯಕ್ರಮದಲ್ಲಿ ಭಾಳ ಅದ್ಭುತನ ಸ್ವಾಗತ ಭಾಷಣ ಮಾಡ್ಕೊಂತೇನೆ. ಇವನಾರವನಂದನಿಸದಿರಯ್ಯ, ಇವ ನಮ್ಮವ ಇವ ನಮ್ಮ ಮಾಮನೆಯ ಮಗನೆಂದನಿಸಯ್ಯ, ಕೂಡಲ ಸಂಗಮ ದೇವ ಎಂಬ ಉಕ್ತಿಯಂತೆ ಎಲ್ಲರೂ ನನ್ನ ಬರಮಾಡಿಕೊಂಡು ಇಂಗ್ಲಿಷ್ ಶಿಕ್ಷಕ ಬೋಧನೆ ಮಾಡ್ತಕ್ಕಂಥ ಇಂಗ್ಲಿಷ್ ರಾಜನಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ. ರಾಜಾ ಭಾಷೆ ಇಂಗ್ಲಿಷ್ ಸರ್. ಯಾಕಂದ್ರೆ ಕನ್ನಡ ಆದ್ರೆ ಕರ್ನಾಟಕ, ಇಂಗ್ಲಿಷ್ ಆದ್ರೆ ಇಡೀ ಜಗತ್ತನ್ನೇ ಸುತ್ತ ಹಾಕ್ಬೋದು ಅನ್ನತಕ್ಕಂಥ ಭಾಷೆಯ ಶಾಲೆ ತೆಗೆದಿರ್ತಕ್ಕಂಥವ್ರಿಗೆ ಅದಕ್ಕೆ ಬರೀತಾನೆ ಸರ್. ವಿಘ್ನ ನಿವಾರಕ ವಿಘ್ನೇಶ್ವರ, ಪಾರ್ವತಿಯ ಪತಿಯೇ ಪರಮೇಶ್ವರ, ಪತಿಯ ಪಾದವೇ ಕಾಶಿ ರಾಮೇಶ್ವರ ಎಂದು ಶಾಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸುತ್ತಿರುವ ವಿಜಯ್ ಹುದ್ದಾರ್ ಅವರ ಧರ್ಮಪತ್ನಿ ಅಕ್ಕ ಪೂರ್ಣಿಮಾಕಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಪೂರ್ಣಿಮಾಕಾಗ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ. ಯಾಕಂತ ಕೇಳಿದ್ರೆ ರಾಮಾಯಣದೊಳಗೆ ರಾಮ ಲಕ್ಷ್ಮಣ ಜೋಡಿ, ಮಹಾಭಾರತದೊಳಗೆ ರಾಮಾಯಣದೊಳಗೆ ರಾಮ ಲಕ್ಷ್ಮಣ ಜೋಡಿ. ಈ ಹುದ್ದಾರ ಶಿಕ್ಷಣ ಸಂಸ್ಥೆದೊಳಗೆ ಸತಿಪತಿಗಳು ಒಂದಾದ ಭಕ್ತಿ ಹಿತ ಒಪ್ಪುದು ಶಿವನಿಗೆ. ಅಣ್ಣ ನಿಮ್ಮ ಭಕ್ತಿನೂ ಹಂಗೈತಿಪ್ಪ ಇಬ್ರದು. ಏನಪ್ಪ ಇಬ್ರದು ಗತ್ತು ನಿಮ್ಮದ? ಈ ಗತ್ತಕ್ಕೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಇಬ್ರದು ಗತ್ತಕ್ಕೆ ಸರ್. ಅವ್ರು ಏನೂ ಕನಸು ಕಂಡಿಲ್ಲ. ಅವ್ರ ಕನಸು ಏನಂತ ಕೇಳ್ರ, ಈ ಹಳ್ಳಿ ಭಾಗದ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಮುಂದೊಂದು ದಿನ ಈ ದೇಶದ ಕೀರ್ತಿ ಎತ್ತಕ್ಕಂಥ ಒಳ್ಳೆ ನಾಗರಿಕರಾಗಿ ಸೇವೆ ಸಲ್ಲಿಸಬೇಕಂತಕ್ಕಂಥ ಕನಸನ್ನು ಹೊತ್ತಿರ್ತಕ್ಕಂಥ ಜೋಡಿಗೆ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ. ನಾ ಇನ್ನೂ ಮಾತಾಡೋಕೆ ಚಾಲೂ ಮಾಡಿಲ್ಲ ಸರ್. ನಾ ವೇದಿಕೆ ಮೇಲೆ ನಡೆದೈತಿ 2 ನಿಮಿಷ ಆತ್ರೇನ, ಒಂದು 2 ನಿಮಿಷ ಸಾಕು ಇರಲಿ. ಒಂದು 2 ನಿಮಿಷ ಹೆಚ್ಚಿಗೆ ಆದ್ರೂ ದಯಮಾಡಿ ಕ್ಷಮಿಸ್ಬೇಕಂತ ತಮ್ಮಲ್ಲಿ ವಿನಂತಿ. ಇನ್ನು ಸ್ವಾತಿ ಅಕ್ಕ ತೋಡ್ಕರ್ ಅವರು, ರೋಹಿಣಿ ಸೌದಾಗರನ್ರಿ ಸರ್. ರೋಹಿಣಿ ಸೌದಾಗರ್ ಅವರು ಇಂಗ್ಲೀಷ್ನಾಗ ಓದ್ತಿದ್ರು, ಈ ಕಡೆ ಒಬ್ಬರು ಕನ್ನಡದಾಗ ಟ್ರಾನ್ಸ್ಲೇಷನ್ ಮಾಡ್ತಿದ್ರು. ಎಲ್ಲಿದ್ದೀರಿವ ಇಬ್ಬರು? ನೀವು ಒಟ್ಟು ಎದ್ದು ನಿಲ್ತೀರಿವ? ರೋಹಿಣಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ. 2 ಗುಂಡ್ಲ 2 4 ಅಂತ ಹೇಳ್ಬೇಕು ಸರ್. ಇದಕ್ಕೆ ಗಣಿತ 5 ಅಂದ್ರೆ ಗಣಿತ ಅಲ್ಲತ್ತ. ಅವ್ರ ಗಣಿತ ಟೀಚರ್, ಆ್ಯಕ್ಚುಲಿ ಗಣಿತ ಟೀಚರ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅವರಿಗೂ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇನ್ನು ಅದೇ ಥರನಾಗಿ ಇನ್ನೊಬ್ಬರು ಆಗಿರ್ತಕ್ಕಂಥ ನಮ್ಮ ಸ್ವಾತಿ ತೋಡ್ಕರ್ ಅವರು ಗಣಿತ ಹೇಳ್ತಾ ಇದ್ದಾರೆ. ಇನ್ನು ಸುವರ್ಣಕ್ಕ ಬಡಕಂಬಿ ಅವರು ಕೂಡ ಕನ್ನಡ ಒಬ್ಬರಲ್ಲ ಇಬ್ಬರಲ್ಲ, ತಾಯಿ ಭಾಷೆ ಮಾತೃಭಾಷೆ ಕನ್ನಡದಲ್ಲಿ ನೋಡಿ ಸರ್, ನಾವು ಒಬ್ಬೊಬ್ಬರ ಶಾಲ್ಯಾಗ ಒಂದೊಂದು ಭಾಷೆ ಹೇಳಲಿಕ್ಕೆ, ಒಂದೊಂದು ವಿಷಯ ಹೇಳಲಿಕ್ಕೆ ಒಬ್ಬೊಬ್ಬರೇ ಇರ್ತಾರೆ. ಇಲ್ಲಿ 3 ಜನರನ್ನು ಸಪ್ರೇಟ್ ಆಗಿ ಜ್ಞಾನವಂತ ಶಿಕ್ಷಕರನ್ನ ಇಟ್ಕೊಂಡಿದ್ದಾರೆ. ಒಂದ್ಸಲ ವಿಜಯ್ ಹುದ್ದಾರ್ ಶಿಕ್ಷಣ ಸಂಸ್ಥೆಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಸರ್. ಪೂಜಾ ಮಠಪತಿ ಮೇಡಮ್ ಅವರೇ, ಪೂಜಾ ಕಲ್ಸಿ ಮಾಡ LKG ಹೇಳ್ತಕ್ಕಂಥ ಟೀಚರ್ ಎಲ್ಲರಿಗೂ ಗೊತ್ತಿರ್ತಾರೆ, ಹುಡುಗರು ಒಟ್ಟ ಮರಿದಿಲ್ಲ. LKG ಹೇಳ್ತಕ್ಕಂಥ ಟೀಚರ್ ಪೂಜಾಕಾಗ ಒಂದ್ಸಾರಿ ಜೋರಾದ ಚಪ್ಪಾಳೆ ತಟ್ಟಿ. ಎಲ್ಲಿದ್ದಾರೆ ಕಾಣ್ತಾ ಇಲ್ಲ, ಇರಲಿ ಇದ್ದಲ್ಲಿರಲ್ಲ, ಹುಡುಗರು ರೆಡಿ ಮಾಡಾಕತ್ತಾರೆ. ಓಕೆ, ಧನ್ಯವಾದಗಳು. ಇನ್ನೋರ್ವರು ರೇಖಾ ಪಂಚವಾಮಿ ಅಂಥೇಳಿ 2nd ಕ್ಲಾಸದ ಟೀಚರು. ಇನ್ನು ಶೋಭಾಕ್ಕ ಬಡಕುಂಬಿ, ಪ್ರೇಮಾ ಚವ್ಹಾಣ್, ಪಲ್ವಿ ನರಟ್ಟಿ, ಶಾಹೀನ್ ಮುಕ್ಕೇರಿ ಇವರೆಲ್ಲ 2nd 3rd ಕ್ಲಾಸ್ದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೋರವರಾಗಿರ್ತಕ್ಕಂಥ ಅನಿತಕ್ಕ ಬನಪ್ಪಗಳು, ಸ್ವಾತಿ ಮೋರೆ ಇವರೆಲ್ಲ ಸಮಾಜ ಹಾಗೂ ಪರಿಸರದಿಂದ ಹೇಳ್ತಕ್ಕಂಥ ಶಿಕ್ಷಕರೇ. ಇಷ್ಟೆಲ್ಲ ಕಾರ್ಯಕ್ರಮ ನೋಡಿದಾಗ ನನಗನ್ನಿಸ್ತದೆ, ಇದೆಲ್ಲ ಈ ರೀತಿ ಡೆಕೋರೇಷನ್ ಈ ರೀತಿ ಎಲ್ಲ ನೋಡಿದ್ರೆ ಬಹುಶಃ ನಿನ್ನೆ ನಮ್ಮ ಬಿಗ್ ಬಾಸ್ದಾಗ ಪ್ರಥಮ ಬಂದು ಯಾರು ಗೊತ್ತದ ರೀ? ಯಾರ್ರೀ? ಎಷ್ಟು ಹುಡುಗರು ಗೊತ್ತದ ನೋಡಿ ಸರ್. ಆ ಬಿಗ್ ಬಾಸ್ದಾಗ ಹೆಂಗೆ ಸ್ಟೇಜ್ ಇತ್ತು, ಅದ್ರ ಅಪ್ಪನ ಹಂಗೆ ಸ್ಟೇಜ್ ಮಾಡಿರ್ತಕ್ಕಂಥ ಮಯೂರೇಶ್ವರ್ ಪೆಂಡಾಲ್ ಅವ್ರಿಗೆ ಕೊಡ್ತಾನೆ ಒಂದ್ಸಲ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಭಾಳ ಅದ್ಭುತಪೂರ್ವವಾಗಿ ಮಾಡಿದ್ದಾರೆ ಸರ್. ಇನ್ನು ಆ ಕಡೆ ನಮ್ಮ ಶಿವಾನಂದ ಅದಾನ ಸರ್, ಹಿಂಗೆ ನಿಲ್ತಿರ್ತಾನೆ ಸರ್. ಯಾರ ಮಾತು ಕೇಳೋದಿಲ್ಲ ಸರ್ ಜನ ಯಾರ ಮಾತು ಕೇಳೋದಿಲ್ಲ. ಫೋಟೋಗ್ರಾಫರ್ ಮಾತು ಮಾತ್ರ ಕೇಳ್ತಾರೆ. ಯಾಕೆ ಕೇಳ್ತಾರೆ ಹೇಳ್ರಿ? ಫೋಟೋ ಚಂದ ಬರ್ಬೇಕ್ರಿ. ಕೇಳ್ರಿ, ಫೋಟೋಗ್ರಾಫರ್ ಮಾತು ಕೇಳ್ರ ಫೋಟೋ ಚಂದ ಬರ್ತಾವ.
ಡಾಕ್ಟರ್ ಮಾತು ಕೇಳ್ರೆ ಆರೋಗ್ಯ ಚೆನ್ನಾಗಿರ್ತೈತಿ. ವೇದಿಕೆ ಮೇಲೆ ಇರ್ತಕ್ಕಂಥ ಸದ್ ಗುರುಗಳ ಮಾತು ಕೇಳ್ರೆ ನಿಮ್ಮ ಬಾಳೆ ಬಂಗಾರ ಇನ್ನು ನಮ್ಮ ಐಹೊಳೆ ಸರ್, ನೀವು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಲ್ರಿ ಸರ್? ಅಲ್ಲ ಅವ್ರ ಸಂಬಂಧಿಕರಾಗಬೇಕಲ್ರಿ? ಅವ್ರು ಐನಿ ಏನ್ರಿ ಏನು ಅಣ್ಣ ಎಲ್ಲ ಧನ್ಯ ದೌಲತ್ ಇಲ್ಲೇ ಐತಿ ಅಲ್ಲ. 5 ವರ್ಷ ರೀ ಸರ್. ಅದು ಎಂಥದಂದ್ರೆ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು 1992 ಏನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರತ್ತ ಮಾಡಿದ್ರಲ್ಲ, ಆ ಪೀರಿಯಡ್ ಯಾರಿಗೆ ಸಿಕ್ಕೈತೆ ಅಂದ್ರೆ 5 ವರ್ಷ ಅಧ್ಯಕ್ಷರಾದವ್ರು ಇವ್ರು ವೈನಿ ಅಥವಾ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಭಾಳ ಅದ್ಭುತನ. ನೀ ಡೆವಲಪರ್ಸು ಇದು ನನಗೆ ಗೊತ್ತೈತನ. ಅಥಣಿ ತಾಲೂಕಿನಾಗ ಯಾರಿಗೆ ಪ್ಲಾಟ್ ಬೇಕಾದ್ರೆ ಇಲ್ಲಿ ಸಂಪರ್ಕಿಸ್ಬೇಕು. ಐಹೊಳೆ ಸರ್ಗೆ ಭೇಟಿ ಆದ್ರೆ ಹೋಗಿತ್ತು ಸರ್. ಸ್ಕ್ವೇರ್ ಫುಟ್ ಉದ್ದಾಗಲ್ಲ ಗುಂಡ್ಲೆ ಮುಗಿದ ಹೋದ್ ಸರ್. ಹ್ಯಾಂಗೆ ಏನು ಅನ್ನೋದು ಅಂತ ಒಳ್ಳೆಯ ಜ್ಞಾನ ಉಳಿತಕ್ಕಂಥ ಅತಿಥಿ ಇವತ್ತು ನಮ್ಮೊಂದಿಗೆ ಪರಿಚಯ ಆದಿರಿ ಸರ್. ಐಹೊಳೆ ಸರ್ಗೆ ಒಂದು ಸಾರಿ ಜೋರಾದ ಚಪ್ಪಾಳೆ ತಟ್ಟೋಣ ಸರ್. ಇನ್ನು ಕರ್ನಾಟಕ ಬ್ಯಾಂಕ್ ಅದಾರ, ಬ್ಯಾಂಕ್ ಬೇಕಾ ಸರ್ ರೊಕ್ಕ ತೊಗೊಳಕ್ಕೆ? ಎಲ್ಲ ನಮ್ಮ ಸಾಲಿ ವ್ಯವಸ್ಥಿತವಾಗಿ ಮಾಡಿದಿರಿಪ್ಪ, ನಿಮಗೆಲ್ಲ ಧನ್ಯವಾದಗಳು. ಇನ್ನು ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ತುಂಬೆಲ್ಲ ಆಯುರ್ವೇದಿಕ್ ಸರ್. ಬರೀ ಜಸ್ಟ್ ಮಗಲಾಗ ಕೂತೀನಿ ಹೆಂಗ್ರಿ ಅಣ್ಣ ನೀ ಯಾರಿಗೇನು ಬೇಕಾದಾಗಲಿ ಸರ್. ಡಿಸ್ಟ್ರಿಬ್ಯೂಟರ್ ಅದಾರ, ಇವ್ರ ಕಡೆ ಬಂದ್ರೆ ರೊಕ್ಕ ಕಡಿಮೆ, ನಮ್ಮ ಕಡೆ ಬಂದ್ರೆ ರೊಕ್ಕ ಹೆಚ್ಚು. ಯಾಕೆ ನಾವು ಅಂಗಡಿ ಇಟ್ಟವ್ರ, ಇವರು ಡಿಸ್ಟ್ರಿಬ್ಯೂಟರ್. ಅಣ್ಣ ಸ್ವಲ್ಪ ನೋಡಿ ಕುಡಿತು ಬರಪ್ಪ ಹಂಗ ಎಲ್ಲ ಕಡೆ. ಓಕೆ, ಧನ್ಯವಾದಗಳು ಆ ಸಂತೋಷ್ ಅವರಿಗೂ ಕೂಡ. ಇನ್ನು ರವೀಂದ್ರನ ಅವರಿಗೂ ಮನೋಹರ್ ಅವರಿಗೂ, ಯಾಕಂದ್ರೆ ಕೇಳಿ ನಾನು ಎಲ್ಲರ ಹೆಸರು ಹೇಳಲ್ಲ. ಇನ್ನೆರಡು ನಿಮ್ಮ ಪಾಲಕರನ್ನ ವಿದ್ಯಾರ್ಥಿಗಳನ್ನ ಕುರಿತು 2 ಮಾತನ್ನು ಹೇಳ್ತಾ ಇದ್ದೇನೆ. ಶಿವಾನಂದ ಪಾಟೀಲ್ರವರು, ಪ್ರಕಾಶ್ ಇರ್ಗಾರ್, ಉಮೇಶ್ ಅವರು ಭಾಳ ವ್ಯವಸ್ಥಿತವಾಗಿ ಮಾಡಿದಿರಿಪ್ಪ ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಈಗ ಹೆಂಗೆ ನನಗೆ ಮೈಕ್ ಐತ್ಲೆ ಕಾರ್ಯಕ್ರಮ ಮುಗಿತಕ್ಕ ಹೆಂಗೆ ಇರಬೇಕು. ಯಾಕಂತ ಕೇಳಿದ್ರೆ ಉತ್ತರ ಕರ್ನಾಟಕ ಅತ್ತಲ್ಲ, ಕರ್ನಾಟಕ ಮಹಾರಾಷ್ಟ್ರದೊಳಗೆ ವಿಜಯನ ಹುದ್ದಾರ್ ಶಿವಯೋಗಿ ಮೆಲೋಡಿಯಸ್ ಆರ್ಕೆಸ್ಟ್ರಾ ಆತಿಪ್ಪ ಅಂತ ಕೇಳಿದ್ರೆ ಅವ್ರಿಗೆ ಸ್ಟೇಜ್ ಹೆಂಗೆ ಬೇಕು ಆದ್ರೆ ಇದನ್ನ ನೋಡಿ ನೋಡಿ ಮಾಡ್ಕೋಬೇಕು. ನಾವೆಲ್ಲರೂ ಇಲ್ಲಿ ಬಂದಿರ್ತಕ್ಕಂಥವ್ರ ಈ ಸ್ಟೇಜನ್ನು ನೋಡ್ಕೊಂಡು ಕಾರ್ಯಕ್ರಮ ಮಾಡ್ಬೇಕು. ಹಂಗೆ ವ್ಯವಸ್ಥಿತವಾಗಿ ಕಾರ್ಯಕ್ರಮ ಯಾರ್ದಂತ ಕೇಳಿದ್ರೆ ನಮ್ಮ ವಿಜಯನ್ ಅವ್ರದ್ದು. ಅವರು ಬರೀ ವಿದ್ಯಾರ್ಥಿಗಳ ಭವಿಷ್ಯ ಬರೆಯುವ ಒಬ್ಬ ಉತ್ತಮ ಶಿಕ್ಷಕ ಅಷ್ಟಲ್ಲ, ಕಲಾವಿದರ ಬೆನ್ನೆಲುವಾಗಿ ನಿಂತಿರ್ತಕ್ಕಂಥ ಉತ್ತರ ಕರ್ನಾಟಕದ ಬೆರಳೆಣಿಕೆಯರಲ್ಲಿ ವಿಜಯ್ ಹುದ್ದಾರ್ ಅವರು ಕೂಡ ಒಬ್ಬರು ಒಳ್ಳೆಯ ಕಲಾವಿದರು ಅಂತೇಳಿ ಭಾಳ ಈ ಅಭಿಮಾನದಿಂದ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ವಿದ್ಯಾರ್ಥಿಗಳೇ, ಇನ್ನು ಈ ವೇದಿಕೆ ಮೇಲೆ ಇರ್ತಕ್ಕಂಥ ಅವರಿವರ ಎನ್ನದೆ ಅಲ್ಲೊಬ್ಬ ಬಂದಿದ್ದಾನೆ ಸರ್, ಡಾಕ್ಟರ್ ರಾಜ್ಕುಮಾರ್ ಬಂದಿದ್ದಾನೆ ಸರ್. ಅವ್ನು ಎದ್ದು ನಿಂತು ಹೇಳ್ತಾ ಇದ್ದೇನೆ, ಅವನು CA ಸರ್, ಅಕೌಂಟೆಂಟ್ ಚಾರ್ಟರ್. ನಾನು ಒಬ್ಬ ಅಕೌಂಟೆಂಟ್ ಚಾರ್ಟರ್ ಆಗಿ ಹಸಿರು ಪೆನ್ಲೆ ಸಹಿ ಮಾಡೋದು ಬ್ಯಾಡ. ಹಸಿರು ಪೆನ್ಲೆ ಸಹಿ ಮಾಡ್ಕೊತ ಕೂತ್ರ ಬರೇ ಬೆಡ್ ಅವ್ರಿಗೆ ಆಗ್ತದೆ. ಸಾವಿರಾರು ವಿದ್ಯಾರ್ಥಿಗಳನ್ನ IAS KS IPS ಮಾಡ್ಬೇಕಂತೇಳಿ ಕನಸನ್ನು ಹೊತ್ತು ಸಂಸ್ಥೆಯನ್ನು ತೆಗೆದು ಅಥಣಿ ತಾಲೂಕು ಪೂರ್ವವಾಗ ಐಗುಳಿ ಒಳಗ ಸಂಸ್ಥೆಯ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದೆ ಡಾಕ್ಟರ್ ರಾಜ್ಕುಮಾರ್ಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಕಾರ್ಯಕ್ರಮದ ಪರವಾಗಿ ಅಭಿನಂದನೆಗಳು ಸರ್. ಅದನ್ನೇ ಅವನೊಂದಿಗೆ ಬಂದಿರತಕ್ಕಂಥವ್ರು ಸರ್ 9 ಜನ ಅಂತ ಹೇಳಿದ್ರು ಸರ್. ನವಗ್ರಹಗಳು ಸರ್, ಚಿಕ್ಕೋಡಿ, ಕಾಗವಾಡ, ರಾಯಬಾಗ, ನಿಪ್ಪಾಣಿ, ಹುಕ್ಕೇರಿ 9 ಜನ ಬಂದಿದ್ದಾರೆ ಸರ್. 9 ಜನ ನವಗ್ರಹಗಳಂತಂದ್ರಿ. ಯುನಿಟಿ ಈಸ್ ಸ್ಟ್ರೆಂತ್ ಅಂತ. ಎಲ್ಲಿ ಒಕ್ಕಟ್ಟದನೋ ಅಲ್ಲಿ ಬಲದ. BO ಅಂತ ಬರೀ DDP ಬರೀ IAS ಬರೀ KS ಬರೀ ಎಲ್ಲಿ ಬೇಕಾದಲ್ಲಿ ನೀವು ಒಕ್ಕಟ್ಟಾಗಿ ಹೋದ್ರೆ ಸಂಸ್ಥೆಗಳಿಗೆ ಬೆನ್ನೆಲುಬು ಯಾರಂತ ಕೇಳಿ ನೀವು ನವಗ್ರಹಗಳಾಗಿ ಎಲ್ಲರನ್ನು ಚೆಕ್ಕೊಂಡು ಹೋಗ್ಬೇಕಂತ ತಮ್ಮಲ್ಲಿ ಗಂಟಿ ಸರ್ ಪರವಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯಮಂಡರಿ ಅಕ್ಕ ಗಂಡ ಹೆಂಡತಿ ಬಂದಾರ ಸರ್. ಅವರು ಗಂಡ ಕವನ ಬರಿದ, ಹೆಂಡತಿ ಹಾಡೋದ, ಕಂಚಿನ ಗಾನಕ್ಕೆ ಹೋಗಲಿ. ರಾಜಶ್ರೀ ಅವರಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ. ಭಾಳ ಅದ್ಭುತ ಹಾಡ್ತಕ್ಕಂಥ ಕಲಾವಿದರು. ಭಾಳ ಕಾರ್ಯಕ್ರಮದಲ್ಲಿ ನಾವು ಅವರು ಕೂಡ ಪಾಲ್ಗೊಂಡಿದ್ದೀವಿ. ಇನ್ನು ಆತ್ಮೀಯರೇ, ಇನ್ನೊಬ್ಬ ನನ್ನ ಸ್ನೇಹಿತ ಕನ್ನಡದ ಒಳಗೆ ಭಾಳ ಅಚ್ಚುಕಟ್ಟಾಗಿ ಶುದ್ಧವಾಗಿ ಕಾರ್ಯಕ್ರಮ ನಿರ್ವಹಿಸ್ತಕ್ಕಂಥ ಅಣ್ಣ ಹೆಸರು ಹೇಳು. ಆ ಸಿದ್ದು ಹಿರೇಮಠಿಗೆ ಒಂದ್ಸರಿ ಜೋರಾದ ಚಪ್ಪಾಳೆ ತಟ್ಟಿ ಸರ್. ಭಾಳ ಕರೆಕ್ಟ್ ಹಿರೇಮಠ ಒಂದು ಗೊತ್ತಾಗ್ತೈತೆ ನೋಡಿ. ಹೌದು, ಅದೇ ಮತ್ತು ನಿಮ್ಮದು ಸಿಗ್ನಲ್ ಎಲ್ಲ ಇರಲಿ. ನಮ್ಮ ಧರ್ಮ ನಮ್ಮನ್ನು ರಕ್ಷಣೆ ಮಾಡ್ತೈತೆ ಅಂತಕ್ಕಂಥ ಮಾತಾಡ್ತಾನೆ. ಮಹಿಳೆಯರೇ, ಒಂದು ದೃಷ್ಟಾಂತ ಹೇಳಿ ನಾನು ಕಾರ್ಯಕ್ರಮಕ್ಕೆ ಮುಕ್ತಾಯ ಬರ್ತಾ ಇದ್ದೇನೆ. ಕೈಯಲ್ಲಿ ಕವಿ ಹೇಳ್ತಾನೆ, ಯಾರ್ಯಾರಿಗೆ ಗೌರವ ಕೊಡ್ಬೇಕಂತ ಹೇಳ್ತಾ ಇದ್ದಾನಂತ ಕೇಳಿದ್ರೆ, ಕೈಯಲ್ಲಿ ಗನ್ ಹಿಡಿದು ಗಡಿ ಕಾಯುವ ಸೈನಿಕನಿಗೆ ಪ್ರಾಶಸ್ತ್ಯ ಕೊಟ್ಟರೆ. ಮತ್ತೆ ಬರಿತಾ ಇದ್ದಾನೆ ಕವಿ, ಕೈಯಲ್ಲಿ ಗನ್ ಹಿಡಿದು ಗಡಿ ಕಾಯುವವನಿಗೆ ಪ್ರಾಶಸ್ತ್ಯ ಕೊಡಬೇಕು, ಕೈಯಲ್ಲಿ ನೇಗಲ್ ಹಿಡಿದು ವಿಶ್ವಕ್ಕೆ ಅನ್ನ ಹಾಕ್ತಕ್ಕಂಥ ಕೃಷಿಕನಿಗೆ ಗೌರವ ಕೊಟ್ಟರೆ, ವಿದ್ಯಾರ್ಥಿಗಳ ಸಮಾಜದ ಭವಿಷ್ಯವನ್ನು ಬರಿತಕ್ಕಂಥ ಶಿಕ್ಷಕನಿಗೆ ಗೌರವ ಕೊಡಬೇಕು ಅಂತ ಕವಿ ಬರಿತಾ ಇದ್ದಾನೆ. ಶಿಕ್ಷಕ, ಸೈನಿಕ, ಕೃಷಿಕ ಈ 3 ಮಂದಿ ಸಬಲರಾದ್ರೆ ಇಡೀ ದೇಶದ ಪ್ರಗತಿನ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಕವಿ ಬರಿತಾ ಇದ್ದಾರೆ. ಆದ್ಮೇಲೆ ವಿಜಯ್ ಹುದ್ದಾರ್ ಶಿಕ್ಷಣ ಸಂಸ್ಥೆ ಅಂತವರು ಒಮ್ಮೆ ಹುದ್ದಾರ್ ಆಂಗ್ಲ ಮಾಧ್ಯಮ ಶಾಲೆ ಅಥಣಿ ಅಂತ ಒಂದು ಶಾಲೆ ಈ ಕಡೆ ಕೇಳಬೇಕು. ಕೇವಲ 3 ನಿಮಿಷದ ಅದ ಅದರಷ್ಟ ಅಂತ ಹೇಳಿ ನನ್ನ ಭಾಷಣಕ್ಕೆ ವಿರಾಮ ಇಡ್ತಾನೆ. ಯಾಕಂದ್ರೆ ನೀವೆಲ್ಲ ಕಾರ್ಯಕ್ರಮ ನೋಡೋದದ. ಪ್ರವಾಸ ತೆಗಿತಾರೆ ಗೊತ್ತದ ವಿದ್ಯಾರ್ಥಿಗಳೇ, ನಿಮ್ಮ ಶಾಲೆ ಒಳಗೆ ಪ್ರವಾಸ ತೆಗೆದಿದ್ದೀರ? ಬಾದಾಮಿಗೆ ಹೋಗಿ ಬಂದೇರಿ?
ಜೋಡಿ ಬಾದಾಮಿ ನೋಡ್ಯಾರಿ. ಹಿಂಗ ಸಾಲಿ ಒಳಗ ಪ್ರವಾಸ ತೆಗೆದಿದ್ರು. ಪ್ರವಾಸ ತೆಗೆದಾಗ ಯಾರ್ಯಾರು ಬರ್ತೀರಿ ಅಂದಾಗ ಎಲ್ಲರೂ ಬಂದು ರೊಕ್ಕ ತುಂಬ್ರು, ಎಲ್ಲರೂ ಪ್ರವಾಸ ಹೋಗಕ್ಕೆ ರೆಡಿ ಆದ್ರು. ರೆಡಿ ಆದ ನಂತರ ಆ ಶಾಲೆ ಒಳಗೆ ಯಾವಾಗರೇ ಸಾಹೇಬ್ರದು ಬಂದು ಹೊತ್ತಿನೊಳಗದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತಕ್ಕಂಥ ಒಬ್ಬ ಹುಡುಗಿದ್ದ. ಪಕ್ಕ ಯಾಕೆ ಬರೋದಿಲ್ಲ ಅಂತ ಕೇಳ್ತಿದ್ರಿ ಟೀಚರ್ಗಳ. ಪಕ್ಕ ಯಾಕೆ ಬರೋದಿಲ್ಲ ಅಂತ ಕೇಳಂತ ಹೇಳ್ತಿದ್ದ, ತಲೆ ತಲೆಗೆ ಮಾಡಿ ಸುಮ್ಮ ಕುಂಡ್ತಿದ್ದ. ಮತ್ತು ಏನು ಬೇಕಾದ ಪ್ರಶ್ನೆ ಕೇಳಿದ್ರೆ ಹುಡುಗ ಉತ್ತರ ಹೇಳ್ತಿದ್ದ. ಇಂಥ ಸಂದರ್ಭದೊಳಗೆ ಶಾಲೆ ಒಳಗೆ ಪ್ರವಾಸ ತೆಗೆದ್ರು. ಎಲ್ಲ ಇಡೀ ಭಾರತ ದೇಶ ಸುತ್ತ ಹಾಕಿ ಬರಬೇಕು ಅಂತ ಪ್ರವಾಸ ತೆಗೆದ್ರು. 1 ವಾರ ಪ್ರವಾಸ ಇತ್ತು. ಪ್ರವಾಸಕ್ಕೆ ಎಲ್ಲ ಹುಡುಗರು ರೊಕ್ಕ ತುಂಬಿರು. ತಮ್ಮ ನೀ ಜಾನದಿ ಈ ಪ್ರವಾಸನ ಸುತ್ತಬೇಕು, ದೇಶ ಸುತ್ತಬೇಕು, ಇಲ್ಲ ಕೋಶ ಓದಬೇಕಂತಾರು. ಅದಕ್ಕೆ ನೀ ಏನು ಮಾಡ್ಬೇಕಾಗೈತಮ್ಮ ಅದಕ್ಕೆ ನೀನು ಬರ್ಬೇಕಂತ ಗುರುಗಳಂದ್ರು. ಆ ಹುಡುಗ ಹೇಳ್ತಾನ, ಸರ್ ನಮ್ಮದ ಸ್ವಲ್ಪ ಬಡತನ ಪರಿಸ್ಥಿತಿ ಐತ್ರಿ. ನಮ್ಮವ್ವ ತೀರ್ಕೊಂಡಾಳ ಸರ್, ನಮ್ಮಪ್ಪ ನಾವು ಇಬ್ಬರು ಅದೀವಿ, ಅದಕ್ಕೆ ನನಗೆ ರೊಕ್ಕ ಸಾಲೋದಿಲ್ಲ, ಬರೋಕೆ ಆಗೋದಿಲ್ಲ ಅಂತ ಹುಡುಗಂದ. ಗುರುಗಳಂತಾರೆ, ತಮ್ಮ ನೋಡು ಹೆಂಗಾರೆ ಮಾಡಿ 1 ವಾರ ನಿಮ್ಮ ಅಪ್ಪಗೆ ಹೇಳ, ದುಡಿದು ಮಾಡಿ ಕಡೆ ರೊಕ್ಕಗಳೇ ಮಾಡ್ಕೊಂಡು ರೆಡಿ ಪ್ರವಾಸಕ್ಕೆ ಬರ್ಬೇಕಂದ್ರು. ವಿದ್ಯಾರ್ಥಿಗಳೇ ಪ್ರವಾಸ ಡೇಟ್ ಫಿಕ್ಸ್ ಆಯಿತು. ಬಸ್ ಬಂದು ಇನ್ನೇನು 2 ದಿನದಾಗ ಬಸ್ ಬರ್ತೈತೆ ಅಂದರು. ಹುಡುಗನ ಕೇಳ್ತಾರೆ ಗುರುಗಳು, ಎಲ್ಲ ಹುಡುಗರು ನಾ ಬರ್ತಾನೆ ನೀ ಬರ್ತಾನೆ ಅಂತೇಳಿ ಎಲ್ಲ ಊಟ ಕಟ್ಕೊಂಡು ಬಸ್ಸಿಗೆಲ್ಲ ರೆಡಿಯಾಗಿ ವಿದ್ಯಾರ್ಥಿಗಳೇ ಬಂದರು. ಆದ್ರೆ ಗುರುಗಳ ಅವನ ಮೇಲೂ ಅಷ್ಟ ಪ್ರೀತಿ ಇದ್ರು. ಯಾಕಂತಂದ್ರೆ ಶಿಕ್ಷಕರಿದ್ದವ್ರು ಎಲ್ಲ ಹುಡುಗರಿಗೆ ಸಮಾನತ್ ನೋಡ್ತಿರ್ತಾರೆ. ಅಂಥ ಹೊತ್ತಿನೊಳಗೆ ಬಸ್ ಬಂದು ನಿಂತು, ತಮ್ಮ ನೀನು ಬಾರೋ ಅಂದ್ರು. ನೀನು ಬಾರೋ ಅಂದ್ರೆ ಹುಡುಗ ಬರಲಿಲ್ಲ, ಮನ್ಯಾಗ ಹೋಗಿ ಕೂತಾವ. ಯಾಕೆ ರೊಕ್ಕ ಇಲ್ಲ, ಹೆಂಗೆ ಹೋಗೋದಂತ ಹುಡುಗ ಮನ್ಯಾಗ ಕೂತ. ಎಲ್ಲ ಹುಡುಗರು ಬಂದರು, ದಡ ಸೀಟ್ ಮೇಲೆ ಹೋಗಿ ಕೂತ್ರು, ಎಲ್ಲ ಕಡೆ ಕೂತ್ರು. ಅಲ್ಲ ಇಷ್ಟೆಲ್ಲ ಮಂದಿ ಜೋಡಿ ಆ ಹುಡುಗನೊಬ್ಬನ ಕರ್ಕೊಂಡು ಹೋಗೋಣ ಅಂಥೇಳಿ ಭಾವನೆ ಪೂಜ್ಯ ಗುರುಗಳಲ್ಲಿ ಬಂತು. ಎಲ್ಲ ಗುರುಗಳು ಕೂಡಿ ಅವನು ಕರ್ಕೊಂಡು ಹೋಗೋಣ ಅಂದರು. ಆ ಹುಡುಗಗೆ ಬಾ ಅಂತಂದ್ರು. ಅಳ್ಕೋತಾನೆ ಬತ್ತು ಹುಡುಗದ. ತಮ್ಮ ಬಸ್ ಹತ್ತೋಣದ ಕಣ್ಣೀರು ತಳಗೆ ಬೀಳ್ತಿದ್ವು. ಯಾಕಂತ ಕೇಳಿದ್ರೆ ಅವ ಇನ್ನೊಬ್ಬರ ಮ್ಯಾಲ ಇದನ್ನಿಟ್ಟು ಬದುಕವಲ್ಲ, ಸ್ವಂತ ಬದುಕವನ್ನು ಕಟ್ಕೊಂಡಿರ್ತಕ್ಕಂಥ ಹುಡುಗ. ದಿನಾಲು ಸಾಲಿಗೆ ಬರೋ ಟೈಮ್ನೊಳಗೆ ಕೆಲಸ ಮಾಡಿ ಸಾಲಿಗೆ ಬರ್ತಿದ್ದ. ಸಾಯಂಕಾಲ ಹೋಗಿ ತಂದೆಗೆ ಅಡಿಗೆ ಮಾಡ್ತಿದ್ದ. ಇಂಥ ಡ್ಯೂಟಿ ನಮ್ಮ ಅಪ್ಪಗೆ ಅಡಿಗೆ ಮಾಡೋರು ಇರೋದಿಲ್ಲ. ಸಾಯಂಕಾಲ ದುಡ್ಯಾಕೆ ಹೋಗ್ತಾನೆ, ನಾ ಬರೋದಿಲ್ಲ ಅಂದ. ಇರ್ಲಿ ಬಾ 1 ವಾರ ಹೋಗೋಣ ಅಂತೇಳಿ ಕರ್ಕೊಂಡು ಗುರುಗಳೆಲ್ಲ ಬಂದರು. ಎಲ್ಲರೂ ಬಸ್ನಾಗ ಹುಡುಗರು ಹೋಗಿ ಕೂತು ಹೊತ್ತಿನೊಳಗೆ ಹುಡುಗ ಏನು ಮಾಡ್ತಾನಂತ ಕೇಳಿದ್ರೆ ಹುಡುಗನನ್ನು ಕೂಡ ಕರೀತಾರೆ. ಹುಡುಗ ಹತ್ತಿದ ಎಲ್ಲರೂ ಕೂತು ನಂತರ ಹುಡುಗ ಏನು ಮಾಡಿದಂದ್ರೆ ಬಸ್ ಬಿಡಾಕಾಯ್ತು. ಬಾಗಲ್ದಾಗ ಗುರುಗಳು ತಂದರು. ಕೇವಲ 2 ನಿಮಿಷದ ಬಾಗಲದಾಗ ತಂದ್ರು. ಹುಡುಗರನ್ನ ಗುರುಗಳಿದ್ದವ್ರು ಹತ್ತಂದ್ರು. ಆಯ್ತು ಸರ್, ಗುರುಗಳಿದ್ದವ್ರು ಹತ್ತಂದ್ರು. ಹತ್ತಿದ ಹುಡುಗ ಗುರುಗಳು ಅನ್ನೋದ್ರಾಗ ಹುಡುಗ ಎಲ್ಲರೂ ಕೂತಿರು. ಹುಡುಗ ಏನು ಮಾಡಿದಂದ್ರೆ ಬಾಗಲದೊಳಗೆ ಹಿಂದೆ ಕೂತ. ತಮ್ಮ ಅಲ್ಯಾಕೆ ಕೂತೀವಿ ಅಂದ್ರೆ ನಾ ರೊಕ್ಕ ಕೊಟ್ಟಿಲ್ಲ ರೀ, ಅದು ಕೂತಾನೆ ಅಂದ. ಗುರುಗಳು ಇದ್ದವ್ರು ಅವ್ರ ತೊಡಿ ಮೇಲೆ ಕುಣಿಸ್ಕೊಂಡು ಹೋದ್ರು. ಪ್ರವಾಸ ಹೋದ್ರು. ಹೊಳಿ ದಂಡಿ ಮೇಲೆ ಆಯಿ ಅಗ್ರ ಇದನ್ನ ಎಲ್ಲ ನೋಡ್ಕೊಂಡ್ರು. ಹೊಳಿ ದಂಡಿ ಮೇಲೆ ಯಮನಾ ದಂಡಿ ಮೇಲೆ ಹೋಗಿ ಇಳಿಸಿರು ಹುಡುಗರೆಲ್ಲ ಬರ ಓಡಾಡಿ ಆ ಕಡೆ ಆಟ ಗೀಟ ಎಲ್ಲ ಆಡಕತ್ರು. ಈ ಹುಡುಗ ಮಾತ್ರ, ಬಡವ್ರ ಹುಡುಗರು ಮಾತ್ರ ದೂರ ಒಬ್ಬ ಹೋಗಿ ಒಂದು ತಮ್ಮದಲ್ಲಿ ಕೂತ ಉಸುಕಿನ್ಯಾಗ. ಎಲ್ಲ ವಿದ್ಯಾರ್ಥಿಗಳು ಆಟ ಆಡ್ತಿದ್ರು. ಒಬ್ಬ ಯಾಕೆ ಕೂತಾನ ತಿಳಿದ ವಿಜಯ್ ಹುದ್ದಾರ ಅಂತ ಸರ್ ಆ ಹುಡುಗನ ತ್ಯಾಕೆ ಹೋಗ್ತಾರ. ಆ ಹುಡುಗನ ತ್ಯಾಕೆ ಹೋಗೋದ್ರಾಗ ವಿದ್ಯಾರ್ಥಿಗಳೇ ಆ ಹುಡುಗ ಏನು ಮಾಡ್ತಿದ್ರು, ತಲೆ ತಲೆಗೆ ಹಾಕಿ ಉಸುಕಿನ್ಯಾಗ ಬರಿತಿದ್ದ. 2 + 2 ಬರೋಬ್ಬರಿ 4 ಅಂದ್ರೆ ತಲೆಯಾಗ ನೆನಪಿಟ್ಕೊತಿದ್ದ. ಹಿಂಗ್ಯಾಕೆ ಮಾಡಾಕತ್ತದ ಅಂದ. ನಂದ ಬಡತನ ಪರಿಸ್ಥಿತಿ, ನಮ್ಮಪ್ಪ ನೋಟ್ಬುಕ್ ತಂದಿಲ್ಲ, ನನ್ನ ಮನೆ ಮುಂದೆ ಉಸುಕದರಿ, ನಾ ಗಣಿತ ಲೆಕ್ಕ ಉಸುಕಿನಾಗ ಲೆಕ್ಕ ಮಾಡಿ ಉತ್ತರ ಅಟ್ಟ ನೆನಪಿಟ್ಕೋತನ ಅಂತ ಹೇಳ್ದ. ಅವ ವಿದ್ಯಾರ್ಥಿ ಯಾರಂತ ಕೇಳಿದ್ರೆ ಬಂಧುಗಳೇ APJ ಅಬ್ದುಲ್ ಕಲಾಂ. ತಮಗೆಲ್ಲರಿಗೂ ಗೊತ್ತಿರಬೇಕು. ಅದಕ್ಕಾಗಿ ಆತ್ಮೀಯರೇ, ಇಲ್ಲಿವರೆಗೆ ನನ್ನನ್ನು ಕರೆಸಿ 1-2 ಮಾತುಗಳನ್ನ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಪಾಲಕರು, ವಿದ್ಯಾರ್ಥಿಗಳಿಗೂ ನೀವು ಎಲ್ಲ ಏನಾಗಬೇಕಾದ್ರೆ ಏಕಲವ್ಯ ನಂಗೆ, ಸ್ವಾಮಿ ವಿವೇಕಾನಂದರ್ಗ, ಬಾಬಾ ಸಾಹೇಬ್ ಅಂಬೇಡ್ಕರ್ ನಂಗೆ ತಾವು ಕೂಡ ಒಳ್ಳೆಯ ಜಾನ ವಿದ್ಯಾರ್ಥಿಗಳಿಗೆ ಈ ಶಾಲೆಯ ಕೀರ್ತಿಯನ್ನು ಆಕಾಶದ ಎತ್ತರಕ್ಕೆ ಹಾರಿಸ್ರಿ ಅಂತ ತಿಳಿದು ಇಲ್ಲಿ ಸೇರ್ತಕ್ಕಂಥ ಎಲ್ಲ ಗಣ್ಯ ಮಾಡ್ಯಾರು, ಅತಿಥಿ ಮಹೋದಯರಿಗೂ, ಪೂಜ್ಯ ಗುರುಗಳಿಗೂ, ವಿದ್ಯಾರ್ಥಿನಿಯರಿಗೂ, ಪಾಲಕ ಮಿತ್ರರಿಗೂ ವಂದಿಸಿ ನಾನು 1-2 ಮಾತುಗಳಿಗೆ ವಿರಾಮ ಮಾಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಭಾರತ್. ಮಿಂಚಿನ ಸಿಡಿಲಿನಂತೆ ಮಾತನಾಡಿ ನಮ್ಮ ಕಾರ್ಯಕ್ರಮಕ್ಕೆ ಒಂದು ಕಳೆಯನ್ನು ತಂದಿರತಕ್ಕಂಥ BL ಗಂಟಿ ಸರ್ ಅವ್ರಿಗೊಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ಅಭಿನಂದಿಸೋಣ ಅಂತ ಹೇಳ್ತಾ ಈಗ ನೇರವಾಗಿ ವಂದನಾರ್ಪಣೆಯನ್ನು ನಾನೇ ಮಾಡ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿ ಪರಮ ಪೂಜ್ಯ ಮೌಳಸಿದ್ಧ ಮಹಾಸ್ವಾಮಿಗಳು ನಿರ್ಗಮಿಸಿದ್ದಾರೆ. ಅವರ ಆಶೀರ್ವಾದ ಯಾವತ್ತೂ ಇರಲಿ. ಅವರಿಗೆ ತುಂಬ ಹೃದಯದ ಭಕ್ತಿಯ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಮಾಜಿ ಶಾಸಕರಾಗಿರ್ತಕ್ಕಂಥ ಶಹಜಾನ್ ಡೊಂಗರ್ಗಾಂವ್ ಸಾಹೇಬರಿಗೆ ಒಮ್ಮೆ ಜೋರಾಗಿ ಚಪ್ಪಾಳೆ ತಟ್ಟಿ ಅವರನ್ನು ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದ ಬುಟಾಳೆಯವರು ಪುರಸಭೆ ಅಧ್ಯಕ್ಷರು ಶಿವಲೀಲಾಕ್ಕ ಅವರು ಕೂಡ ತಮ್ಮೆಲ್ಲರೂ ಚಪ್ಪಾಳೊಂದಿಗೆ ಅವರನ್ನು ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಈ ಕಾರ್ಯಕ್ರಮಕ್ಕೆ ತಾಳ್ಮೆಯಿಂದ ಕುಳಿತುಕೊಂಡು
ತಿಳಿದುಕೊಂಡು ನಮ್ಮ ಸಹೋದರರಾಗಿರ್ತಕ್ಕಂಥ ಮುಖ್ಯಸ್ಥರು RSP ಗ್ರೂಪ್ ಆಫ್ ಕಂಪನಿ ಅಥಣಿ ರವಿಯಣ್ಣ ಪೂಜಾರಿ ಅವರು ಕೂಡ ತುಂಬುರಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ನಮ್ಮ ಇನ್ನೋರ್ವ ಸಹೋದರರಾಗಿರ್ತಕ್ಕಂಥ ಮಾಜಿ ಪುರಸಭಾ ಅಧ್ಯಕ್ಷರು 6ನೇ ಲ್ಯಾಂಡ್ ಡೆವಲಪರ್ಸ್ ಆಗಿರ್ತಕ್ಕಂಥ ರಾವ್ಸಾಬ್ ಅಣ್ಣ ಅವಳೆಯವರಿಗೂ ಕೂಡ ತುಂಬುರಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅವ್ರ ಜೊತೆಯಾಗಿ ಆಗಮಿಸಿರ್ತಕ್ಕಂಥ ಮ್ಯಾನೇಜರ್ ಕರ್ನಾಟಕ ಬ್ಯಾಂಕ್ ಅಥಣಿ ಶ್ರೀ ಮನೋಹರ್ ಸರ್ ತಮಗೂ ಕೂಡ ತುಂಬುರಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಜೊತೆಗೆ ಮುದುಕಪ್ಪ ಜಮಖಂಡಿ, ಸಂತೋಷ್ ಕಾಳಲಿ, ರವೀಂದ್ರ ಸೌದಿ ತಮಗೂ ಕೂಡ ತುಂಬುರಿದ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಯಾಗಿ ನಮ್ಮ ಗುರುಬಳಗದ ಖಾಸಗಿ ಶಾಲೆಗಳ ಒಕ್ಕೂಟದ ಸರ್ವ ಸದಸ್ಯರು ಬೆಳಗಾವಿ ಜಿಲ್ಲೆ ಅವರು ಕೂಡ ಬಂದು ನಮ್ಮ ಕಾರ್ಯಕ್ರಮದ ಕಳೆಯನ್ನು ಹೆಚ್ಚಿದ್ದಾರೆ. ಅವರಿಗೂ ಕೂಡ ತುಂಬುರಿದ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಅದ್ರ ಜೊತೆಯಾಗಿ ನಮ್ಮ ಶಿಕ್ಷಕ ತಂಡಕ್ಕೆ ಹಾಗೂ ಎಲ್ಲ ನಮ್ಮ ಬಂದಿರತಕ್ಕಂಥ ಪತ್ರಕರ್ತ ಮಾಧ್ಯಮ ಮಿತ್ರರಿಗೆ, ಪಾಲಕರಿಗೆ, ಸರ್ವರಿಗೂ ಕೂಡ ಅವರಿವರನ್ನದೇ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ವಂದನೆಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮ ಇನ್ನು ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭಗೊಳ್ತಾ ಇದೆ. ನಿಮ್ಮ ಮುದ್ದು ಮಕ್ಕಳ ಪುಟ್ಟ ಹೆಜ್ಜೆಗಳನ್ನು ನೋಡ್ತಾ ತಮ್ಮೆಲ್ಲರೊಂದು ಜೋರಾದ ಚಪ್ಪಾಳೊಂದಿಗೆ ಸಾಂಸ್ಕೃತಿಕ ವೇದಿಕೆಯನ್ನು ಪ್ರಾರಂಭ ಮಾಡೋಣ. ಸಂಗಮ ಸೇವಾ
ತಂದೆ ಮತ್ತೊಂದ ಕೇಳದಂತೆ ಕಿವುಡನ ಮಾಡಯ್ಯ ತಂದೆ ನಿಮ್ಮ ಶರಣರ ಪಾದವಲ್ಲದೆ ಅನ್ಯ ವಿಷಯಕ್ಕೆ ಎಳಸದಂತೆ ಇರಿಸು ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಕೂಡಲ ಸಂಗಮ ದೇವ ಜೋರಾದ ಚಪ್ಪಾಳೆ. ಆದರೆ ಧರೆಗಿಳಿದು ಬಂದಿರತಕ್ಕಂಥ ಅಲ್ಲಮ್ಮ ಪ್ರಭುಗಳು ಬಸವಣ್ಣನವರ ಅಕ್ಕ ಮಹಾದೇವಿಯವರು ಅವರ ಬಳಗ. ಜೋರಾಗಿ ಚಪ್ಪಾಳೆ ತಟ್ರಿ. ಈ ಒಂದನ್ನು ಕಾಶಿ ಗೋಪುರದ